ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ಸಿಂಪಲ್ಲಾಗಿ ಒಂದು ಎಗ್ ಕರಿ ಮಸಾಲ ಹಾಗೂ ಎಗ್ ಕರಿ ಮಸಾಲ ಮತ್ತು ತಂದೂರಿ ನಾನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಸ್ವಲ್ಪ ನೀನು ಯಾವ ರೀತಿ ಮಾಡೋದಂತ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ಟೈನರನ್ನ ತೊಗೊಂಡಿದ್ದೀನಿ. ಸೊ ಇವಾಗ ನಾನು 2 ಕಪ್ ಆಗೋದಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಒಂದು ಹಾಫ್ ಬಟ್ಲಷ್ಟು ಹಸಿ ಹಾಲನ್ನ ಹಾಕ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಹಾಫ್ ಕಪ್ಪು ಮೊಸರನ್ನ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ, ನಿಮ್ಮ ಹತ್ರ ಯಾವುದಿದೆ ಅದು ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ಅದಾದಮೇಲೆ ನಾನು ಹಾಫ್ ಟೇಬಲ್ ಸ್ಪೂನ್ ಶುಗರ್ನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸೊ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಫಸ್ಟು ಹಾಲು ಮೊಸರು ಹಾಕ್ಕೊಂಡಿದ್ವಲ್ಲ, ಸೊ ಅದರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನು ಯಾವ ರೀತಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ವ, ಸೊ ಆ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನು ಅಥವಾ ಮಿಕ್ಸ್ ಮಾಡೋ ಇದರಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಡಿ. ಸೊ ಕೈಯಲ್ಲಿ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಾನ್ನ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಮಿಕ್ಸ್ ಮಾಡಾಯಿತು. ಒಂದು ಸ್ವಲ್ಪ ಕೈಗೆ ಹಿಟ್ಟೆಲ್ಲ ಅಂಟ್ಕೊಂಡಿತ್ತಲ್ವ, ಸೊ ಅದಕ್ಕೋಸ್ಕರ ಆಯಿಲ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಮೇಲೆ ಆಯಿಲ್ ಹಾಕಿ ಬಿಟ್ಟಿದ್ದೀನಿ. ಇವಾಗ ಮಸಾಲ ರುಬ್ಕೊಳ್ಳೋಕ್ಕೆ ಒಂದು ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ, 1 ಇಂಚ್ ಶುಂಠಿ, ಒಂದು 7ರಿಂದ 8 ಇದು ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಟೊಮೊಟೊ, ಕರಿಬೇವು ಒಗ್ಗರಣೆಗೆ. ಸೊ ಇಷ್ಟೆಲ್ಲ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಈ ಪ್ಲೇಟಲ್ಲಿ ಇರೋದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, 1 8 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 4 ಹಸಿಮೆಣ್ಸಿನ್ಕಾಯಿ. ಸೊ ಇಷ್ಟನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಸೊ ನಾನು ಇವಾಗ ರುಬ್ಕೊಂಡಾಯಿತು, ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಆಯಿಲು ಬಿಸಿ ಮಾಡೋಕೆ ಇಟ್ಕೊಂಡು ಒಂದು ಸ್ವಲ್ಪ ಸೋಂಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಸ್ಮೆಲ್ಲು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಕರಿಬೇವು ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಆದಮೇಲೆ, ಈರುಳ್ಳಿ ಸ್ವಲ್ಪ ಕಲರ್ ಬಂದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿರೋ ಮಸಾಲಾನ ನಾನು ಆಯಿಲಲ್ಲಿ ಹಾಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂತ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಕೂಡ. ಸೊ ಮಸಾಲೆ ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇಟ್ಕೊಳ್ಳಿ. ಸೊ ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಇರುತ್ತಲ್ವ, ಅದಕ್ಕೊಂದು ಚೂರು ನೀರು ಸೇರಿಸ್ಕೊಂಡು ಮತ್ತು ಆ ಪಾತ್ರೆಗೆ ನೀವು ಸೇರಿಸ್ಕೊಳ್ಳಿ. ಸೊ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ವ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಆಯಿಲೆಲ್ಲ ಮೇಲೆ ಬರುತ್ತೆ, ಆವಾಗ ನೀವು ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊ ಕೂಡ ಪ್ಲೇನಾಗಿ ಬೇಯಿಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಟೊಮೊಟೊ ನಾನು ಯಾವ ರೀತಿ ಬೇಯಿಸ್ಕೊತಾ ಇದ್ದೀನಿ. ಸೊ ಒಂದು ಸ್ವಲ್ಪನೇ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಬೇಯೋಕ್ಕೆ ಬಿಡಿ. ಇವಾಗ ನೋಡಿ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಅಂದರೆ ಇವಾಗ ಮಸಾಲ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತ ಅರ್ಥ. ಇವಾಗ ನಾನು ಮಸಾಲ ಇಟ್ಕೊಂಡಿದ್ನಲ್ವ, ಚಿಲ್ಲಿ ಪೌಡರು, ಚಿಕನ್ ಮಸಾಲ ಹಾಗೆ ಅರಿಶಿನ ಪುಡಿ, ಅದು 3 ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು. ಸೊ ಅದು ಕೂಡ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ, ನಾನು ಒಂದು ಹಾಫ್ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಅದೊಂದು ಸ್ವಲ್ಪ ತೆಳ್ಳಗಾಗಿದೆ. ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ನೀವು ನೋಡ್ತಾ ಇರ್ಬೋದು ಟೊಮೊಟೊ ಕೂಡ ಬೆಂದೋಗಿದೆ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತಿಕ್ಕಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಲ್ವ ಮೇಲೆ ಆಯಿಲೆಲ್ಲ ಬಿಟ್ಕೊಂಡಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಆಯಿಲೆಲ್ಲ ಮೇಲೆ ಬಿಟ್ಕೊತಾ ಇದೆ. ನಾನು ಇವಾಗ ಒಂದೊಂದೇ ಮೊಟ್ಟೆ ಸಪ್ರೇಟಾಗಿ ಹಾಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಇಲ್ಲಾಂದರೆ ಆ ಚಿಪ್ಪೆ ಎಲ್ಲ ಬಿದ್ದೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ 3 ಎಗ್ ತೊಗೊಂಡಿದ್ದೀನಿ. 3 ಎಗ್ಗು ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲಿಡ್ನ ಕ್ಲೋಸ್ ಮಾಡಿ ಓಪನ್ ಆದಮೇಲೆ 10 ಮಿನಿಟ್ಸ್ ಆಯಿತು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ. ಮೊಟ್ಟೆ ಕೂಡ ಬೆಂದೋಗಿದೆ. ಕರೆಕ್ಟಾಗಿ 10 ಮಿನಿಟ್ಸ್ ಆದಮೇಲೆ ನೀವು ಆಫ್ ಮಾಡಿ ಫ್ಲೇಮ್ನ. ಸೊ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ರೆ ಈ ಕಡೆ ಮೊಟ್ಟೆ ಕರಿ ಮಸಾಲ ರೆಡಿ. ಸೊ ಇವಾಗ ನಾನು ಕಲಿಸ್ಕೊಂಡು ಇವಾಗ ಒಂದು ಹಾಫ್ ಆನ್ ಅವರ್ ಆಗಿತ್ತು, ನೆನೆಸ್ಕೊಳ್ಳೋಕೆ ಇಕ್ಕಿದೆ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅಷ್ಟೇ ಸಾಫ್ಟಾಗಿ ಇರಬೇಕು. ನೀವು ಕೂಡ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಆ ರೀತಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿ ಎಳ್ಳು, ಅದೇ ಬ್ಲ್ಯಾಕ್ ಎಳ್ಳನ್ನ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಹಾಕೊಳ್ಳೋಕ್ಕೆ ಚಪಾತಿಗೆ ತೊಗೊಳ್ತೀರಲ್ವ, ಚಪಾತಿ ಮಾಡೋದಕ್ಕೆ ಎಷ್ಟು ಹಿಟ್ಟು ತೊಗೋತೀರಾ ಸೊ ಅಷ್ಟು ನಾನು ಒಂದು ಸಣ್ಣ ಬೌಲ್ ರೌಂಡಾಗಿ ತೊಗೊಂಡಿದ್ದೀನಿ, ಬೌಲಷ್ಟು. ಸೊ ಇವಾಗ ನೋಡಿ ನಾನು ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು
ಮೇಲೆ ಕೂಡ ಒಣ ಹಿಟ್ಟು ಹಾಕ್ಕೊಂಡು ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ, ಸೊ ನೀವು ಕೂಡ ಆ ರೀತಿನೇ ಲಟ್ಟಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಅದು ಮೈದಾಯಿಂದ ಮಾಡಿದ್ದೀವಿ, ಸೊ ಅದು ತುಂಬ ನ್ಯೂಚಲ್ಲ, ಅಂದರೆ ತುಂಬ ಅಗಲ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ನೀವು ಮೇಲೆ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ನೀವು ಈ ಥರ ಲಟ್ಟಿಸ್ಕೋಬೇಕು. ನಾನು ಯಾವ ರೀತಿ ಲಟ್ಟಿಸ್ಕೋದು, ಸೊ ಈ ಓವಲ್ ಶೇಪಲ್ಲಿ ಇರುತ್ತಲ್ವ ತಂದೂರಿ ನಾನ್ನು, ಸೊ ಅದಕ್ಕೋಸ್ಕರ ನಾನು ಕೂಡ ಅದೇ ಶೇಪಲ್ಲಿ ಈ ಥರ ಲಟ್ಟಿಸ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ಅಂತ. ಸೊ ಸ್ಲೋ ಆಗಿ ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ಹಿಟ್ಟು ಏನಾದರೂ ಅಂದರೆ ನೀರು ಥರ ಸ್ವಲ್ಪ ತುಂಬ ಮೆತ್ತಗಾಗಿದ್ದರೆ ಅದು ಅಂಟ್ಕೊಳ್ಳುತ್ತೆ. ಸೊ ಇವಾಗ ಅದಾದಮೇಲೆ ನಾನು ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನು ಯಾವ ರೀತಿ ತಿರುಗಿಸ್ತಾ ಇದ್ದೀನಿ ಲಟ್ಟಣಿಗೆನ ನೀವು ನೋಡ್ತಾ ಇರ್ಬೋದು. ಸೊ ಆ ರೀತಿಯೇ ನೀವು ಕೂಡ ತಿರುಗಿಸ್ಕೊಳ್ಳಿ. ಸೊ ಆ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಈ ಕಡೆ ತಂದೂರಿ ನಾನ್ನು ಲಟ್ಟಿಸಿದ್ದು ರೆಡಿ ಆಯಿತು, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಇದನ್ನು ಪಕ್ಕದಲ್ಲಿಟ್ಟು ಇನ್ನೊಂದು ನಾನ್ನ ನಾನು ಮಾಡ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಮತ್ತು ಅದೇ ಅಷ್ಟೇ ಬಾಲ್ ಥರ ಅಷ್ಟೇ ತೊಗೊಂಡಿದ್ದೀನಿ ನಾನು ಹಿಟ್ಟನ್ನು ತೊಗೊಂಡು ರೌಂಡ್ ಮಾಡಿ. ಸೊ ಇವಾಗ ನಾನು ನೋಡಿ ಲಟ್ಟಿಸ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಲಟ್ಟಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯೇ ಲಟ್ಟಿಸ್ಬೇಕು. ಒಂದು ಕಡೆ ಕೈ ಸಪೋರ್ಟ್ ಹಿಡ್ಕೊಂಡು ಇನ್ನೊಂದು ಕಡೆ ಲಟ್ಟಣಿಗೆಯಲ್ಲಿ ಲಟ್ಟಿಸಿ, ಸೊ ಆವಾಗ ಒಂದು ಓವಲ್ ಶೇಪಲ್ಲಿ ಒಂದು ಸೇಮ್ ನಾನ್ ಯಾವ ಶೇಪಲ್ಲಿ ಇರುತ್ತೆ ಸೊ ಆ ಶೇಪಲ್ಲೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ನಾನು ಲಟ್ಟಿಸ್ಕೊಂಡು ಆಯಿತು ಇವಾಗ. ಸೊ ಇನ್ನೊಂದು ಚೂರು ಅಗಲ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ಲಟ್ಟಿಸ್ಕೋತಾ ಇದ್ದೀನಿ ನೀವು ಕೂಡ ಆ ರೀತಿಯೇ ಲಟ್ಟಿಸ್ಕೊಳ್ಳಿ. ನಾನು ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೋತಾ ಇದ್ದೀನಿ, ಯಾವುದೇ ಒಂದು ಮಣಿ ಮೇಲೆ ಲಟ್ಟಿಸ್ಕೋತಾ ಇಲ್ಲ. ನೀವು ಯಾವುದ್ರಲ್ಲಿ ಕಂಫರ್ಟ್ ಇರುತ್ತೆ ಅದ್ರ ಮೇಲೆ ಲಟ್ಟಿಸ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೂ ಕೂಡ ಕೊತ್ತಂಬರಿ ಸೊಪ್ಪು ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ನಾನು ಯಾವ ರೀತಿ ತಿರುಗಿಸ್ಕೋತಾ ಇದ್ದೀನಿ ಲಟ್ಟಣಿಗೆ ಅಂತ. ಸೊ ಈ ರೀತಿ ಲಟ್ಟಣಿಗೆ ಒಂದು ಕಡೆ ನಾನು ಗ್ಯಾಸ್ ಮೇಲೆ ಒಂದು ನನ್ನ ಹತ್ರ ವೇಸ್ಟ್ ಕಡಾಯಿ ಇತ್ತು. ಸೊ ಆ ಕಡಾಯಿನ ಭಾಳ ಅಂದರೆ ಉಲ್ಟಾ ಹಾಕಿಬಿಟ್ಟು ನಾನು ಅದ್ರ ಮೇಲೆ ನೀರು ಹಾಕಿಬಿಟ್ಟು ತಂದೂರಿ ನಾನ್ ಮಾಡ್ಕೊಂಡಿದ್ದಲ್ಲ ಲಟ್ಟಣಿಗೆಯಲ್ಲಿ ಉಲ್ಟಾ ಮಾಡಿ ಪ್ಲೇನ್ ಇರೋ ಕಡೆ ನಾನು ನೀರನ್ನು ಹಚ್ಚಿ, ಸೊ ಅದನ್ನು ಕಡಾಯಿ ಮೇಲೆ ಹಾಕಿ ಇವಾಗ ಉಲ್ಟಾ ಮಾಡಿ ನಾನು ಯಾವ ರೀತಿ ಬೇಯಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಬೇಯಿಸ್ಕೊತಾ ಇದ್ದೀನಿ ಅಂತ. ಸೊ ಇವಾಗ ಬೆಂದಾಯಿತು, ನೀವು ನೋಡ್ತಾ ಇರೋ ಮತ್ತೆ ಕ್ಲೀನಾಗಿ ಸಪೋರ್ಟಾಗಿ ಈ ಥರ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅದ್ರ ಮೇಲೆ ಬಟರ್ ಇಲ್ಲ ಆಯಿಲು, ಸೊ ನಾನು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆರಾಮಾಗಿ ನೋಡಿ ಮೇಲೆ ಎದ್ದು ಬಂತು. ಸೊ ನಾವು ಕಷ್ಟಪಡೋದೇನೋ ಅವಶ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಇನ್ನೊಂದು ನಾನು ಅದೇ ರೀತಿ ಮಾಡ್ಕೋತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಸೆಕೆಂಡನ್ನು ಕೂಡ ನೋಡಿ ನಾನು ಇವಾಗ ಕಡಾಯಿನ ಬಿಸಿ ಮಾಡಿಕೊಂಡೆ. ಇವಾಗ ನೋಡಿ ನಾನು ನೀರನ್ನ ಹಚ್ಚಿಸ್ಕೋತಾ ಇದ್ದೀನಿ. ಫುಲ್ ಒಂದು ಕಡೆನೂ ಗ್ಯಾಪ್ ಇಲ್ಲದೆ ಇರೋ ಥರ ನೀವು ನೀರನ್ನ ಅಪ್ಲೈ ಮಾಡ್ಕೊಳ್ಳಿ. ಕೋಲ್ಡ್ ವಾಟರ್, ಮಾಮೂಲಿ ವಾಟರು ಅದು ಹಾಕ್ಕೊಂಡ್ಮೇಲೆ ನೀರನ್ನ ಹಾಕ್ಕೊಂಡು ಈ ಥರ ಅಂಟಿಸ್ಕೊಳ್ಳಿ ಆ ಕಡಾಯಿಗೆ. ನಾನು ಯಾವ ರೀತಿ ಕಡಾಯಿಗೆ ಅಂಟಿಸ್ಕೊಂಡು ಯಾವ ರೀತಿ ತಟ್ತಾ ಇದ್ದೀನಿ ಸೊ ಆ ರೀತಿ ನೀವು ಕೂಡ ಲೈಟಾಗಿ ತಟ್ಕೊಂಡು ಹೋಗಿ. ಸೊ ಅದಾದಮೇಲೆ ಅದು ಬೆಂದಿದೆ, ಅದು ಬಬಲ್ಸ್ ಥರ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ನಾವು ಅದನ್ನು ಸೀದಾ ಮಾಡಿಕೊಂಡು ಒಂದು ಹ್ಯಾಂಡಲ್ ಮುಖಾಂತರ ಹಿಡ್ಕೊಂಡು ನಾವು ಇವಾಗ ತಿರುಗಿಸ್ಕೊಂಡು ನೋಡಿ ನಾನು ಯಾವ ರೀತಿ ಗ್ಯಾಸ್ ಇದ್ರ ಮೇಲೆ ಸುಟ್ಕೊತಾ ಇದ್ದೀನಿ. ಸೊ ಆ ರೀತಿ ನೀವು ಕೂಡ ಸುಟ್ಕೊಳ್ಳಿ. ಆ ಗ್ಯಾಸ್ ಮೇಲೆ ಸುಟ್ಕೊಳ್ಳೋವಾಗೇ ಅದು ಒಂದು ಸ್ವಲ್ಪ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಆರಾಮಾಗಿ ಆ ಕಡಾಯಿ ಮೇಲೆಯಿಂದ ನಾವು ಆ ನಾನ್ನ ತೆಗಿಬೋದು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಇವಾಗ ಗ್ಯಾಸ್ನ ಸ್ಲಿಮ್ಮಲ್ಲಿ ಇಟ್ಕೊತಾ ಇದ್ದೀನಿ. ಇವಾಗ ಅದ್ರ ಮೇಲೆ ನಾನು ಆಯಿಲ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಬ್ರಷ್ ಮುಖಾಂತರ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತದಲ್ಲ. ನೀವು ಕೂಡ ಇದನ್ನು ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಇದ್ರ ಜೊತೆ ಪನ್ನೀರು ಕೂಡ ಮಾಡ್ಬೋದು. ಸೊ ನನ್ನ ಹತ್ರ ಪನ್ನೀರ್ ಖಾಲಿಯಾಗಿತ್ತು, ಅದಕ್ಕೋಸ್ಕರನೇ ಎಗ್ ಮಸಾಲ ಕರಿ ಮಾಡಿದ್ದೆ. ಸೊ ತುಂಬಾ ಅದ್ಭುತವಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದಲ್ವ. ಸೊ ಇದೇ ಥರ ನೀವು ಕಡಾಯಿ ಇಲ್ಲಾಂದರೆ ನೀವು ತವಾ ಮೇಲೆ ದೋಸೆ ತವಾ ಅಥವಾ ರೊಟ್ಟಿ ತವಾ ಯಾವುದ್ರ ಮೇಲಾದರೂ ಮಾಡ್ಕೋಬೋದು, ಬಟ್ ಅದಕ್ಕೆ ನೀರು ಹಚ್ಕೋಬೇಕು. ರೆಡಿ ಆಯಿತು ನೋಡಿ. ನಾನು ಮಿಕ್ಕಿದ್ದು ಇನ್ನೂ 2 ಕೂಡ ಮಾಡಿಕೊಂಡೆ. ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ಒಂದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಇತ್ತು ಅಂತಲೇ ಹೇಳ್ಬೋದು. ದೋಸೆಗೆ, ನಾನ್ಗೆ, ಚಪಾತಿಗೆ ಪ್ರತಿಯೊಂದಕ್ಕೂ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.